ಒಂದೇ ಗೋಮಾತರಂ. ಕೋಟಿ ದೇವರಿಗೆ ಸಮ ನೀ ಪುಣ್ಯಕೋಟಿ, ಮಾತೆಯರ ಮಾತೆ ನಿನಗೆ ಆರಿಹರು ಸಾಟಿ. ಹಾಲುಣಿಸಿದಮ್ಮನಿಗೆ ಹಾಲೂಡಿದವಳು, ಅನ್ನ ಬೇಯುವ ನೆಲಕ್ಕೆ ಅನ್ನ ಬಿತ್ತವಳು. ಕೋಟಿ ದೇವರಿಗೆ ಸಮ ನೀ ಪುಣ್ಯಕೋಟಿ, ಮಾತೆಯರ ಮಾತೆ ನಿನಗಾರಿಹರು ಸಾಟಿ. ನೀ ಪುಣ್ಯಕೋಟಿ ನಿನಗಿಲ್ಲ ಸಾಟಿ, ನೀ ಪುಣ್ಯಕೋಟಿ ನಿನಗಿಲ್ಲ ಸಾಟಿ. ತಾಯಿಯರ ತಾಯಿ ಎಂಬ ಪದಕ್ಕೆ ಅರ್ಹರಾದ ಈರ್ವರು ಮಹಾದೇವಿಯರನ್ನು, ಒಂದು ಭೂದೇವಿ, ಇನ್ನೊಂದು ಗೋದೇವಿ, ಅಂತರಂಗಪೂರ್ವಕವಾಗಿ ನಮಿಸಿ ಈ ಒಂದು ಗೋಭೂ ಸಂದೇಶಕ್ಕೆ ಉಪಕ್ರಮಿಸ್ತಾ ಇದ್ದೇವೆ. ಇಂದು ವಿಶ್ವ ಮಣ್ಣಿನ ದಿನ. ಆ ಪ್ರಯುಕ್ತವಾಗಿ ದೇಶಿ ಗೋವು ಹಾಗೂ ಮಣ್ಣಿನ ಸ್ವಾಸ್ಥ್ಯ ಎನ್ನುವ ವಿಷಯದ ಕುರಿತಾಗಿ ಈ ಒಂದು ಕಾರ್ಯಕ್ರಮ ಇರುವಂಥದ್ದು. ಥಾಯ್ಲೆಂಡಿನ ದೊರೆ ಅತುಲ್ಯ ತೇಜ, ನಾವು ಹಾಗೆ ಹೇಳ್ತೇವೆ, ಅವರು ಅದುಲ್ಯ ದೇಜ್ ಅಂತ ಹೇಳ್ತಾರೆ. ಅದು ಥಾಯ್ಲೆಂಡ್ ಅಂದರೆ ಏನು, ಭಾರತವೇ ಹೌದದು. ಹಾಗಾಗಿ ಸಂಸ್ಕೃತದ ಅತುಲ್ಯ ತೇಜ ಅದುಲ್ಯ ದೇಜ್ ಆಗಿದೆ. ಅಲ್ಲಿ ಭೂಮಿ ಬೋಲ್ ಅಂತ ಕರೀತಾರೆ, ಅತುಲ್ಯ ತೇಜ ಭೂಮಿ ಬೋಲ್ ಅಂತ ಕರೀತಾರೆ, ಭೂಮಿಪಾಲ. ಅತುಲ್ಯ ತೇಜ ಭೂಮಿಪಾಲ. ಅಲ್ಲಿ ದೊರೆಗಳನ್ನೆಲ್ಲ ರಾಮ ಎಂಬುದಾಗಿ ಕರೀತಾರೆ. 1ನೇ ರಾಮ, 2ನೇ ರಾಮ, 3ನೇ ರಾಮ ಎನ್ನುವುದಾಗಿ ಕರೀತಾರೆ. ಹಾಗೆ ರಾಮನಾಗಿ, ಥಾಯ್ಲೆಂಡಿನ ರಾಮನಾಗಿ ದೊರೆಯಾಗಿ ಬಹುಕಾಲ ಆಳಿರ್ತಕ್ಕಂಥ ಭೂಮಿಪಾಲ ಅತುಲ್ಯ ತೇಜರ ಜನ್ಮದಿನ. ಮಣ್ಣಿಗೆ ಅವರು ಮಾಡಿದ ದೊಡ್ಡ ಸೇವೆಯ ಪ್ರತೀಕವಾಗಿ ಈ ದಿನವನ್ನು ವಿಶ್ವ ಮಣ್ಣಿನ ದಿನವನ್ನಾಗಿ, ಅವರ ಜನ್ಮದಿನ ಇದು, ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಈ ಭೂಮಿಪಾಲ ಅನ್ನೋ ಪದಕ್ಕೆ ಅರ್ಥ ಕೊಟ್ಟವರು ಅವರು. ಭೂಮಿಪಾಲ ಅಂದರೆ ದೊರೆ ಅನ್ನೋ ಅರ್ಥದಲ್ಲಿ ಬಳಸ್ತಾರೆ ಸಾಮಾನ್ಯವಾಗಿ. ಆದರೆ ಎಷ್ಟು ಮಂದಿ ಭೂಮಿಪಾಲರು, ಎಷ್ಟು ಮಂದಿ ಭೂಪತಿಗಳು ಭೂಮಿಯ ಬಗ್ಗೆ ಕಾಳಜಿ ತೋರಿಸಿದ್ದಾರೆ. ಭೂಮಿ ಬರಡಾಗದಂತೆ, ಭೂಮಿ ಸಸ್ಯಶಾಲಿನಿಯಾಗುವಂತೆ, ಭೂಮಿ ವಸುಂಧರೆಯಾಗುವಂತೆ ಎಷ್ಟು ಭೂಮಿಪಾಲರು ಶ್ರಮ ವಹಿಸಿದ್ದಾರೆ ಅಂದರೆ ಬೆರಳುಗಳು ಬಹಳ ಮಾಡಿಸೋದಿಲ್ಲ. ಅದರಲ್ಲೂ ಒಬ್ಬರು ಥಾಯ್ಲೆಂಡಿನ ದೊರೆ. ಅದು ಮಿಲಿಟರಿ ದೃಷ್ಟಿಯಿಂದ ಅಥವಾ ಇದು ಆರ್ಥಿಕ ದೃಷ್ಟಿಯಿಂದ, ಸಂವಿಧಾನ ದೃಷ್ಟಿಯಿಂದ ಬೇರೆ ದೇಶ ಇರ್ಬೋದು, ಸಾಂಸ್ಕೃತಿಕ ದೃಷ್ಟಿಯಿಂದ ನಮ್ಮದೇ ದೇಶ ಅದು. ಭಾರತ ಮತ್ತು ಅದು ಒಂದೇ, ಬೇರೆ ಅಲ್ಲ. ಹಾಗಾಗಿ ಆ ಒಂದು ಅಲ್ಲಿಯ ದೊರೆ ಅತುಲ್ಯ ತೇಜರ ನೆನಪಿನಲ್ಲಿ ಈ ದಿನವನ್ನು ವಿಶ್ವ ಮಣ್ಣಿನ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಮಣ್ಣು ದೇವರು. ನಮಗೆ ನಮ್ಮ ಬಾಲ್ಯದ ನೆನಪಾಗ್ತದೆ. ನಾವು ವೇದಾಧ್ಯಯನ ಮಾಡ್ತಾ ಇದ್ದ ಸಮಯ, ವೇದಾಧ್ಯಯನದ ಆರಂಭದಲ್ಲಿಯೇ ನಮಗೆ ತೈತ್ತಿರೀಯ ಉಪನಿಷತ್ತಿನ ಭೃಗುವಲ್ಲಿಯ ಪಾಠವಾಗಿತ್ತು. ಅಲ್ಲಿ ಕೆಲವು ಪಂಕ್ತಿಗಳು, ಭೃಗುವಲ್ಲಿ ಹೀಗೆ ಆರಂಭ ಆಗ್ತದೆ: ಭೃಗುರ್ವೈ ವಾರುಣಿಹಿ ವರುಣಂ ಪಿತರಂ ಉಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ವರುಣನ ಮಗ ಭೃಗುಮುನಿ. ಭೃಗು ತನ್ನ ತಂದೆಯನ್ನು ಸಮೀಪಿಸಿ ಪ್ರಶ್ನಿಸ್ತಾನೆ, ಅಧೀಹಿ ಭಗವೋ ಬ್ರಹ್ಮೇತಿ, ಹೇ ಭಗವನ್, ನನಗೆ ಬ್ರಹ್ಮವೆಂದರೆ ಏನು, ದೇವರೆಂದರೆ ಏನು ತಿಳಿಸಿಕೊಡ್ಬೇಕು. ನಾನು ದೇವರನ್ನು ತಿಳಿಬೇಕು, ನಾನು ಪರಬ್ರಹ್ಮವನ್ನು ತಿಳಿಬೇಕು. ಪರಬ್ರಹ್ಮವನ್ನು ತಿಳಿಲಿಕ್ಕೆ ನನಗೆ ಮಾರ್ಗದರ್ಶನ ಮಾಡಿ. ತಸ್ಮಾ ಏತತ್ ಪ್ರೋವಾಚ. ಆ ಭೃಗುವಿಗೆ ವರುಣ ಹೇಳಿದ್ದೇನು, ದೇವರು ಯಾವುದು ಎನ್ನುವ ಕುರಿತು 3 ಲಕ್ಷಣಗಳನ್ನು ವರುಣ ನಿರೂಪಿಸ್ತಾನೆ. ಇದು ಎಲ್ಲುಂಟೋ ಅದು ದೇವರು ಅಂತ ನೀನು ಭಾವಿಸು. ವರುಣ ಭೃಗುವಿಗೆ ಕರ್ಕೊಂಡು ಹೋಗಿ ಇದು ದೇವರು ಅಂತ ತೋರಿಸಲಿಲ್ಲ, ಸಾಕ್ಷಾತ್ಕಾರವೂ ಮಾಡಿಸಲಿಲ್ಲ. ಬದಲಾಗಿ 3 ಲಕ್ಷಣಗಳನ್ನು ವರುಣ ಭೃಗುವಿಗೆ ಹೇಳ್ತಾನೆ. ಈ ಲಕ್ಷಣಗಳು ಎಲ್ಲಿದೆಯೋ ಅದು ದೇವರು. ಯಾವುದು ಆ ಲಕ್ಷಣಗಳು? ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಎಲ್ಲಿಂದ ಈ ಜೀವಗಳೆಲ್ಲ ಹುಟ್ಟಿವೆಯೋ, ಎಲ್ಲಿ ಬದುಕಿವೆಯೋ, ಕೊನೆಗೂ ಹೋಗಿ ಯಾವುದನ್ನು ಸೇರ್ತದೆಯೋ ಅದೇ ಬ್ರಹ್ಮ.
ಅದೇ ಪರಮಾತ್ಮ, ಅದೇ ಭಗವಂತ. ತದ್ವಿಜಿಜ್ಞಾಸಸ್ವ, ಅದನ್ನು ತಿಳಿಬೇಕು ನೀನು. ಅದನ್ನು ತಿಳಿಯಲಿಕ್ಕೆ ಬಯಸೋದು ಕೂಡ ಪುಣ್ಯವೇ. ತಿಳಿಯೋದಿರಲಿ, ತಿಳಿಯೋಕೆ ಬಯಸೋದು ಕೂಡ ಪುಣ್ಯವೇ. ತದ್ಬ್ರಹ್ಮ, ಅದನ್ನು ತಿಳಿ ಎಂಬುದಾಗಿ ಭೃಗುವಿಗೆ ವರುಣ ಮಾರ್ಗದರ್ಶನ ಮಾಡಿದ್ದು. ಹಾಗಾಗಿ ದೇವರು ಅಂತ ನಾವು ಯಾವುದನ್ನಾದರೂ ಕರಿಬೇಕಾದ್ರೆ ಅದು ಹೀಗಿರಬೇಕು. ಎಲ್ಲರೂ ಅಲ್ಲಿಂದ ಹುಟ್ಟಿರಬೇಕು, ಎಲ್ಲರೂ ಅಲ್ಲಿಯೇ ಬಾಳಬೇಕು ಮತ್ತು ಎಲ್ಲರೂ ಅಲ್ಲಿಯೇ ಹೋಗಿ ಸೇರಬೇಕು. ಈ ಮೂರು ಸಂಗತಿಗಳಾಗಬೇಕು. ಈ ಸಂಗತಿಗಳು ಪರಬ್ರಹ್ಮಕ್ಕೆ ಹೇಗೆ ಬರುತ್ತವೆಯೋ ಹಾಗೆ ಭೂಮಿಗೂ ಕೂಡ ಬರುತ್ತವೆ. ಗಮನಿಸಿ, ಎಲ್ಲ ಜೀವಗಳು ಎಲ್ಲಿಂದ ಬಂದವು? ಮಣ್ಣಿನಿಂದ ಬಂದವು. ಮಣ್ಣಿಲ್ಲದೆ ಯಾವ ಜೀವವೂ ಕೂಡ ಸೃಷ್ಟಿಯಾಗೋದಿಲ್ಲ. ಹಾಗಾಗಿ ಸಕಲ ಜೀವಗಳ ಸೃಷ್ಟಿ ಮಣ್ಣಿನಿಂದ. ಯಥೋವ ಇಮಾನಿ ಭೂತಾನಿ ಜಾಯಂತೆ. ಸಸ್ಯಗಳಿರ್ಬೋದು, ಪ್ರಾಣಿಗಳಿರ್ಬೋದು, ಮನುಷ್ಯರಿರ್ಬೋದು, ಕ್ರಿಮಿಕೀಟಗಳಿರ್ಬೋದು, ಎಲ್ಲವೂ ಭೂಮಿಯಿಂದಲೇ. ಈಗ ನಾವೆಲ್ಲಿ ಭೂಮಿಯಿಂದ ಬಂದವು ಅನ್ಬೇಡಿ. ಈ ಶರೀರ ಇದೆಯಲ್ಲ, ಇಲ್ಲಿ ಗಟ್ಟಿ ಏನು ಸಿಗ್ತಾ ಇದೆಯೋ ಅದೆಲ್ಲ ಪೃಥ್ವಿ. ಶರೀರ ಪಂಚಭೂತಮಯ. ಇಲ್ಲಿ ಗಟ್ಟಿ ಭಾಗ ಪೃಥ್ವಿ, ತೇವಾಂಶ ಪೂರ್ತಿ ಜಲ ಪಂಚಭೂತಗಳಲ್ಲಿ. ಇಲ್ಲಿ ಉಷ್ಣತೆ ಅದು ಅಗ್ನಿ. ಒಳಗೆ ನಾವೇನು ಉಸಿರಾಡ್ತೇವೆ, ಗಾಳಿ ಸಂಚಾರ ಆಗ್ತದಲ್ಲ, ಅಲ್ಲೇ ಪಂಚಭೂತಗಳಲ್ಲಿ ಒಂದಾಗಿರ್ತಕ್ಕಂಥ ವಾಯು. ಕೊನೆಯದು ಆಕಾಶ. ಆಕಾಶ ಅಂದರೆ ಸ್ಪೇಸ್. ಈಗ ನೀವು ಉಂಡ ಆಹಾರ ಒಳಗೆ ಇಳಿಬೇಕು ಅಂದರೆ ಖಾಲಿ ಜಾಗ ಬೇಕು ತಾನೆ ಮಧ್ಯದಲ್ಲಿ. ಆಡಿದ ಉಸಿರು ಅದು ಒಳಗೆ ಇಳಿಬೇಕು ಅಂದರೆ ಖಾಲಿ ಜಾಗ ತಾನೇ ಬೇಕು ಅಂತ. ಆಕಾಶ. ಈ ಶರೀರವೆಂಬುದು ಪಂಚಭೂತಮಯ. ಅದರಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ಪೃಥಿವಿ. ಈ ಶರೀರ ಪೃಥಿವಿ ಪ್ರಧಾನ. ಪಂಚಭೂತಗಳಿಂದ ಶರೀರ ನಿರ್ಮಿತವಾಗಿದ್ದೇ ಹೋದಾದರೂ ಮಣ್ಣೇ ಮುಖ್ಯ. ಇಲ್ಲದೇ ಇದ್ರೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ. ಬರೀ ಗಾಳಿ ಆಗಿದ್ರೆ ಹಾರಿ ಹೋಗ್ತಾ ಇತ್ತು ಎಲ್ಲೋ. ಆಕಾಶವಾಗಿದ್ದರೆ ಕಣ್ಣಿಗೆ ಕಾಣ್ತಿರ್ಲಿಲ್ಲ. ನೀರಾಗಿದ್ದರೆ ಹರಿದು ಹೋಗ್ತಾ ಇತ್ತು. ಬೆಂಕಿ ಆಗಿದ್ದು ಉರಿದು ಹೋಗ್ತಾ ಇತ್ತು. ಪೃಥ್ವಿ ಮುಖ್ಯವಾಗಿದ್ದರಿಂದ, ಪೃಥ್ವಿಯನ್ನು ಆಶ್ರಯಿಸಿ ಉಳಿದ ಭೂತಗಳು ಇರೋದ್ರಿಂದ ಇದೇ ಇದು ನಾವು ನಿಲ್ಲಲಿಕ್ಕೆ, ಕೂರಲಿಕ್ಕೆ ಆಗ್ತಾ ಇದೆ, ಮಾತಾಡಲಿಕ್ಕೆ ಆಗ್ತಾ ಇದೆ. ಕಾರಣ ಪೃಥ್ವಿ. ಹಾಗಾಗಿ ಮಣ್ಣು ಅಂದರೆ ಯಾವುದೋ ಹೊರಗಿನದು ಅಂತ ಅನ್ಕೋಬಾರದು, ನಾವೇ ಅದು ಮಣ್ಣು ಅಂದರೆ. ನೋಡಿ, ಒಂದು ಕಾಲದಲ್ಲಿ ಮಕ್ಕಳು ಮಣ್ಣಲ್ಲೇ ಆಡ್ತಾಯಿದ್ರು. ಒಂದು ಕಾಲದಲ್ಲಿ, ಭಾಳ ಹಿಂದೆ ಅಂತಲ್ಲ, ನಮ್ಮ ಪೂರ್ವ ಕಾಲದಲ್ಲಿ, ನಮ್ಮ ತಾತ ಮುತ್ತಾತಂದಿರ ಕಾಲದಲ್ಲಿ ಮಣ್ಣಿನಲ್ಲೇ ಮಕ್ಕಳು ಆಡ್ತಾ ಇದ್ದಿದ್ದು. ಈಗ ಕಾಲ ಹೇಗೆ ಬಂತು? ಮಣ್ಣು ಅಂದರೆ ಕೊಳಕು, ಚೀ. ಈಗ ಪೇಟೆಯ ಮಕ್ಕಳಂತೂ ಎಲ್ಲಿಯಾರು ಹಳ್ಳಿಗೆ ಆಕಸ್ಮಿಕವಾಗಿ ಬಂದು ಮಣ್ಣು ತಗುಲಿದರೆ ಅವಕ್ಕೆ ಅಳುತ್ತವೆ. ಮಣ್ಣು ತಗುಲಿದರೆ, ಮೈಗೋ ಕೈಗೋ ಬಟ್ಟೆಗೋ ತಗುಲಿದರೆ ಮಕ್ಕಳು ಅಳುವ ಕಾಲದಲ್ಲಿ ನಾವಿದ್ದೇವೆ. ಹಾಗಾದರೆ ಮಣ್ಣು ಕೊಳಕ? ಮಣ್ಣು ಬೇರೆಯ? ಮಣ್ಣು ಕೊಳಕು ಅಂದ್ರೆ ನಾವು ಕೊಳಕೆ, ಯಾಕೆಂದರೆ ನಾವು ಮಣ್ಣಿನಲ್ಲೇ ಆಗಿರ್ತಕ್ಕಂಥವ್ರು. ಮೃಣ್ಮಯ ಶರೀರ ಇದು ಅಂತ. ಹಾಗೆ ಮಣ್ಣು ಬೇರೆ ಆದರೆ ನಮ್ಮ ಶರೀರ ಯಾವುದು ಹಾಗಿದ್ರೆ ಅಂತ. ಹಾಗಾಗಿ ಅದು ಬೇರೆ ಅಲ್ಲ ಅಂತ. ಮಣ್ಣು ಮತ್ತು ನಾವು ಒಂದೇ, ಮತ್ತು ಮಣ್ಣು ಮತ್ತು ದೇವರು ಒಂದೇ. ನಮಗೆ ದೇವತ್ವವನ್ನು ಈ ಮಣ್ಣು ಕೊಡ್ತಾ ಇದೆ ಅಂತ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯದ್ಭಯಂತಿ ವಿಸಂವಿಶಂತಿ ಎಂಬುದಾಗಿ ಭೃಗುವಲ್ಲಿಯಲ್ಲಿ ಏನು ಭೃಗುವಿಗೆ ವರ್ಣ ಉಪದೇಶ ಮಾಡಿದ ಅದು ಮಣ್ಣಿಗೆ ಅನ್ವಯಿಸ್ತಕ್ಕಂಥದ್ದು. ಮಣ್ಣಿಗೂ ಅಂದರೆ ಇನ್ನೂ ಕೆಲವು ಮೇಲೆ 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 ಹೋದಾಗ ಪರಬ್ರಹ್ಮದವರೆಗೂ ಅನ್ವಯ ಆಗ್ತದೆ. ಆದರೆ ಮಣ್ಣಿಗೆ ಅನ್ವಯಿಸೋದು ಕಣ್ಣಿಗೆ ಕಾಣ್ತದೆ, ನಮಗೆ ಕಣ್ಮುಂದೆ ಇದೆ ಅದು ಅಂತ. ಮಣ್ಣಿನಲ್ಲಿಯೇ ಹುಟ್ಟು, ಮಣ್ಣಿನಲ್ಲಿಯೇ ಬದುಕು, ಮಣ್ಣಿನಲ್ಲಿಯೇ ಪ್ರಳಯ, ಮಣ್ಣೇ ಎಲ್ಲ. ಹಾಗಾಗಿ ಭೃಗುವಲ್ಲಿಯಲ್ಲಿ ಅನ್ನಮಯ ಶರೀರದ ಮಾತು ಬರ್ತದೆ. ಈ ಶರೀರ ಅನ್ನಮಯ, ಅದೇ ಬ್ರಹ್ಮ, ಅನ್ನಂ ಬ್ರಹ್ಮ ಅಂದರೆ ಮಣ್ಣು ಬ್ರಹ್ಮ ಅಂತಲೇ. ಅನ್ನ ಬೇರೆಯಲ್ಲ, ಮಣ್ಣು ಬೇರೆಯಲ್ಲ. ವಾಡಿಕೆಯಲ್ಲಿ ಮಣ್ಣು ಅಂದರೆ ಅನ್ನ ಅಂದರೆ ಬಹಳ ವ್ಯತ್ಯಾಸ, ಭೂಮಿ ಆಕಾಶ ಅಷ್ಟು ವ್ಯತ್ಯಾಸ ಅಂತ ಇರ್ಬೋದು. ನಿಜವಾಗಿ ಮಣ್ಣು ಬೇರೆಯಲ್ಲ, ಅನ್ನ ಬೇರೆಯಲ್ಲ, ಮಣ್ಣಿನಿಂದಲೇ ಬಂದಿದೆ ಅನ್ನ ಎನ್ನುವಂಥದ್ದು. ಹೀಗೆ ಒಂದು ಕಡೆಯಲ್ಲಿ ಮಣ್ಣು ದೇವರು, ಇನ್ನೊಂದು ಕಡೆಯಲ್ಲಿ ಗೋವು ದೇವರು. ನಾವು ಮಣ್ಣು ಮತ್ತು ಗೋವಿನ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥದ್ದು. ಅದು ದೇವರು, ಇದು ದೇವರು. ಗೋವು ಕೂಡ ದೇವರು. ಗೋವು ದೇವರು ಎಂಬ ಬಗ್ಗೆ ತುಂಬ ಚರ್ಚೆ ಏನು ಮಾಡಬೇಕಾಗಿಲ್ಲ. ಯಾಕೆಂದರೆ ನಮ್ಮೆಲ್ಲರ ಹೃದಯದಲ್ಲಿದೆ ಆ ಭಾವ. ಅದು ಗೋವು ಅಂದರೆ ಚಲಿಸುವ ದೇವಾಲಯ. 33 ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಗೋವಿನಲ್ಲಿ. ಒಂದು ದೇವಾಲಯದಲ್ಲಿ ಒಂದು ದೇವರು, ಒಂದು ಕ್ಷೇತ್ರದಲ್ಲಿ ಹಲವು ದೇವರು. ಗೋವಿನಲ್ಲಿ ಎಲ್ಲ ದೇವರು, ಸಮಸ್ತ ದೇವತೆಗಳ ಆವಾಸ ಸ್ಥಾನ ಗೋವು, ಪ್ರತ್ಯಕ್ಷ ದೇವರು. ಹಾಗಾಗಿ ಗೋಗ್ರಾಸ ಕೊಟ್ಟರೆ ಅದು ಭಗವಂತನಿಗೆ ಸಲ್ತದೆ, ಪರಮಾತ್ಮನಿಗೆ ಸಲ್ತದೆ ಅನ್ನೋ ಭಾವನೆ ನಮ್ಮಲ್ಲಿ
ಅದು ದರ್ಶನ, ಅದು ಭಾವನೆ ಅಲ್ಲ, ಇದೆ ಅದು. ಸರ್ವೇ ದೇವ ಗವಾಮಂಗೆ, ಎಲ್ಲ ದೇವತೆಗಳು ಗೋವುಗಳ ಅಂಗದಲ್ಲಿ ಶರೀರದಲ್ಲಿ ವಾಸ ಮಾಡ್ತಾರೆ. ತೀರ್ಥಾನಿ ತತ್ ಪದೇಶು ಚ, ಪುಣ್ಯತೀರ್ಥಗಳು, ಗಂಗೆಯೇ ಮೊದಲಾಗಿರ್ತಕ್ಕಂಥ ಪುಣ್ಯತೀರ್ಥಗಳು ಗೋವಿನ ಪಾದಗಳಲ್ಲಿ. ತದ್ಗುಹ್ಯೇಶು ಸ್ವಯಂ ಲಕ್ಷ್ಮೀ, ಗೋಮೂತ್ರದಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ, ಅದು ಹರಿಯುವಾಗ ಲಕ್ಷ್ಮೀ ಹರಿಯುವಂಥದ್ದು. ಗೋಮಯದಲ್ಲಿ ಕೂಡ, ಗೋಮೂತ್ರದಲ್ಲಿ ಗಂಗೆ, ಗೋಮಯದಲ್ಲಿ ಲಕ್ಷ್ಮೀ, ಗೋಮಯೇ ವಸತೆ ಲಕ್ಷ್ಮೀ, ಪ್ರತ್ಯಕ್ಷ ದೇವರು ಗೋವು ಎನ್ನುವುದಕ್ಕೆ ಶಾಸ್ತ್ರಗಳೂ ಬೇಕಾದಷ್ಟಿವೆ, ಉದಾಹರಣೆಗಳೂ ಬೇಕಾದಷ್ಟಿದೆ. ಇಂದಿನ ಈ ಒಂದು ಕಲಿಯುಗದಲ್ಲಿಯೂ ಕೂಡ, ಈ 21ನೇ ಶತಮಾನದಲ್ಲಿಯೂ ಕೂಡ ಗೋವು ದೇವರು ಎನ್ನುವುದು ಪ್ರತ್ಯಕ್ಷ ಅನುಭವಕ್ಕೆ ಬಂದಿರತಕ್ಕಂಥ ಇದೆಷ್ಟೋ ಜನರಿದ್ದಾರೆ. ಹಾಗಾಗಿ ಅದೂ ದೇವರು, ಇದು ದೇವರು, ಮಣ್ಣೂ ದೇವರು, ಗೋವು ದೇವರು. ಭಾಳ ಚರ್ಚೆಗಳು ವಿಮರ್ಶೆಗಳು ನಡೀತವೆ. ದೇವರನ್ನು ಮಡಿ ಮಾಡಿಬಿಟ್ರು ಭಾರತೀಯರು, ಪ್ರಾಚೀನ ಭಾರತೀಯರು. ಯಾರೋ ಕೆಲವರೇ ಮಾತ್ರ ಪೂಜೆ ಮಾಡೋದಂತೆ, ಗರ್ಭಗುಡಿಯಂತೆ, ಬಾಗಿಲಂತೆ, ಎಲ್ಲರಿಗೂ ಪ್ರವೇಶ ಇಲ್ಲವಂತೆ, ಮುಟ್ಟಬಾರದಂತೆ, ಒಂದಷ್ಟು ವರ್ಗವನ್ನು ದೂರ ಇಟ್ಟರಂತೆ ಅಂತ ಹೀಗೆಲ್ಲ ಭಾರತೀಯತೆ ಬಗ್ಗೆ ಆಕ್ಷೇಪ ಹೇಳೋದುಂಟು. ಆಕ್ಷೇಪ ಹೇಳುವವರು ಒಳಗಣ್ಣು ತೆರೆದು ನೋಡಬೇಕು. ನೋಡಿ, ಪೃಥ್ವಿಯನ್ನು ದೇವರು ಅಂತ ನಮ್ಮ ಸಂಸ್ಕೃತಿ ಕರೆದಿದೆ. ಯಾರು ನಿಮಗೆ ಮುಟ್ಟಲಿಕ್ಕೆ ಅಡ್ಡಾದವರು, ಯಾರು ಪೂಜೆ ಮಾಡಲಿಕ್ಕೆ ಅಡ್ಡಾದವರು? ಮಣ್ಣು ಎಲ್ಲರಿಗೂ ಲಭ್ಯ. ನಿಮ್ನ ವರ್ಗಗಳು ಮಣ್ಣಿನ ಜೊತೆಗೆ ಇರ್ತಾರೆ. ಕೃಷಿ ಮಾಡ್ತಕ್ಕಂಥ ವರ್ಗಗಳು, ಯಾವುದನ್ನು ನಾವು ಶೋಷಿತ ಅಥವಾ ದಲಿತ ಹೀಗೆಲ್ಲ ನಾವು ಇವತ್ತು ಆ ಹೆಸರು ಕೊಟ್ಬಿಟ್ಟಿದ್ದೇವೋ, ಆ ವರ್ಗಗಳು, ರೈತಾಪಿ ವರ್ಗದವರು ಮಣ್ಣಿನ ಜೊತೆಗೆ ಇರ್ತಾರೆ. ದಿನ ಬೆಳಗಾದರೆ ಮಣ್ಣಿನ ಜೊತೆಯಲ್ಲಿ, ಸೂರ್ಯೋದಯಕ್ಕೆ ಮಣ್ಣಿನ ಜೊತೆಯಲ್ಲಿ, ಮಣ್ಣಿನ ಸೇವೆ, ಮಣ್ಣಿಗೆ ನೀರು ಕೊಟ್ಟು, ಸಾರು ಕೊಟ್ಟು, ಮಣ್ಣಲ್ಲಿ ಮಣ್ಣಾಗಿ ಅವ್ರು ಜೀವನ ಮಾಡ್ತಾರೆ. ಅದು ಪೂಜೆ ಅಲ್ವ? ಅದು ಭಾವ ಒಂದಿದ್ದರೆ ಜೊತೆಯಲ್ಲಿ ಅವ್ರು ಮಾಡೋ ಕೃಷಿ ಕೂಡ ಅದು ಭೂಮಿ ದೇವಿಯ ಪೂಜೆ. ಹಾಗೆ ಅವ್ರು ಗೋಸೇವೆ ಮಾಡ್ತಾರೆ. ಗೋಸೇವೆಯನ್ನು, ಗೋವನ್ನು ಯಾರು ಕೂಡ ಮುಟ್ಬೋದು, ಯಾರು ಪೂಜೆ ಮಾಡ್ಬೋದು. ಎಲ್ಲ ದೇವರು ಅಲ್ಲೇ ಇದ್ದಾರೆ. ಯಾವ ದೇವಸ್ಥಾನಕ್ಕೆ ಹೋದರೂ ಕೂಡ ಎಲ್ಲ ದೇವರು ಇಲ್ಲ, ಯಾವುದೋ ಕೆಲವು ದೇವತೆಗಳು ಮಾತ್ರ ಇರ್ತಕ್ಕಂಥದ್ದು. ಆದರೆ ಗೋವಿನಲ್ಲಿ ಎಲ್ಲ ದೇವರುಗಳು. ದೇವಸ್ಥಾನ ಕಟ್ಟಬೇಕು, ಖರ್ಚಿದೆ, ಶ್ರಮ ಇದೆ, ಇಲ್ಲಿ ಏನೂ ಇಲ್ಲ. ಗೋವೇ ಗೋವನ್ನು ಕೊಡ್ತದೆ, ತಾಯಿ ಗೋವು ಕರುವನ್ನು ಕೊಡ್ತದೆ ಅಂತ. ಅಲ್ಲಿಂದ ಮುಂದಕ್ಕೆ ಪ್ರತಿಷ್ಠೆ, ಮತ್ತೊಂದು ವಿಧಿವಿಧಾನಗಳು, ಬಲಿ, ಉತ್ಸವ ಏನಿಲ್ಲ. ನೀವು ಹುಲ್ಲು ನೀರು ಕೊಟ್ಟರೆ ನೈವೇದ್ಯ ಕೊಟ್ಟಂತೆ ಆಯಿತು ಅಂತ, ಪ್ರೀತಿ ಕೊಟ್ಟರೆ ಪೂಜೆ ಕೊಟ್ಟಂತೆ ಆಯಿತು ಅಂತ, ಇಂಥದ್ದು ಅಂತ. ಎಷ್ಟು ಮಂದಿ ನೀವು ಗೋವನ್ನು ಆ ಭಾವದಿಂದ ನೋಡಿದ್ದೀರಿ? ಎಷ್ಟು ಮಂದಿ ನೀವು ಮಣ್ಣನ್ನು ಆ ಭಾವದಿಂದ ನೋಡಿದ್ದೀರಿ? ತಥಾಕಥಿತ ಬುದ್ಧಿಜೀವಿಗಳು, ಭಾರತೀಯ ಸಂಸ್ಕೃತಿಯನ್ನು ಆಕ್ಷೇಪ ಮಾಡ್ತಕ್ಕಂಥವ್ರು, ನೀವು ಯಾವತ್ತಾರು ಮಣ್ಣನ್ನು ಪೂಜೆ ಮಾಡಿದ್ದೀರಾ? ಯಾವತ್ತಾರು ಗೋವನ್ನು ಪೂಜೆ ಮಾಡಿದ್ದೀರಾ? ಯಾರು ಅಡ್ಡ ಬಂದರು ನಿಮಗೆ ಪೂಜೆ ಮಾಡೋದಕ್ಕೆ? ಏನು ಅಡ್ಡ ಬಂತು ನಿಮಗೆ? ಯಾಕೆ ಮಾಡಲಿಲ್ಲ? ನಮ್ಮ ಸಂಸ್ಕೃತಿ ಹೇಳಿತ್ತಲ್ಲ, ಗೋವನ್ನು ಮಣ್ಣನ್ನು ಕೂಡ ದೇವರು ಅಂತ ಹೇಳಿತ್ತಲ್ಲ ಅಂತ. ಈ ಎರಡು ಪ್ರತ್ಯಕ್ಷ ದೇವರು, ಗೋವಿರಲಿ ಮಣ್ಣಿರಲಿ ಪ್ರತ್ಯಕ್ಷ ದೇವರು. ಎಲ್ಲರ ಅನುಭವಕ್ಕೆ ಬರ್ತಕ್ಕಂಥ, ನಾವು ಮುಟ್ಬೋದು, ನೋಡ್ಬೋದು, ಮಾತಾಡ್ಬೋದು, ಪ್ರೀತಿ ಮಾಡ್ಬೋದು, ಪೂಜೆ ಮಾಡ್ಬೋದು, ಎಲ್ಲವನ್ನೂ ಮಾಡಲಿಕ್ಕೆ ಬರ್ತಕ್ಕಂಥ ದೇವರುಗಳು. ಇವತ್ತಿನ ಕಾರ್ಯಕ್ರಮದ, ಇವತ್ತಿನ ಈ ವಿಚಾರ ಸಂಕಿರಣದ ವಸ್ತು ಏನು ಅಂದರೆ, ಇದೆರಡು ಸೇರಬೇಕು ಅಂತ. ಗೋವು ಮತ್ತು ಮಣ್ಣು ಅಂತ ಇದೆರಡು ಸಮನ್ವಯ, ಸಂಗಮ ಆಗಬೇಕು ಅಂತ. ಅದಾದಾಗ ವಿಶ್ವಕ್ಕೆಲ್ಲ ಕ್ಷೇಮ, ಎಲ್ಲರಿಗೂ ಒಳ್ಳೆಯದು. ಗೋವು ಮಣ್ಣಿನಲ್ಲಿ ಓಡಾಡಬೇಕು, ಗೋಪಾದಸ್ಪರ್ಶ ಮಣ್ಣಿಗೆ ಆಗಬೇಕು, ಗೋಮೂತ್ರ ಬೆಳೀಬೇಕು ಮಣ್ಣಿಗೆ, ಗೋಮಯ ಮಣ್ಣಿಗೆ ಬೆಳೀಬೇಕು. ಅದ್ಭುತವಾದ ಪರಿವರ್ತನೆ ಭೂಮಿಯಲ್ಲಿ ಆಗ್ತದೆ ಹಾಗಾದಾಗ ಅಂತ. ಒಂದು ಸೂತ್ರ ಅದು, ಮಣ್ಣು ಆಧಾರ, ಗೋವು ಸಂಸ್ಕಾರ. ಈ ಸೂತ್ರವನ್ನು ಇಟ್ಕೊಳ್ಳೋಣ. ಮಣ್ಣು ಆಧಾರ, ಗೋವು ಸಂಸ್ಕಾರ. ಹಾಗಂದ್ರೆ ಏನು? ಮಣ್ಣು ದೇವರು ಯಾಕೆಂದರೆ ನಮ್ಗೆ ಆಧಾರ ಅದು, ನಾವು ಅದು ನೆಲ, ಅದು ನೆಲ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ. ಯಾಕೆ ಒಂದು ಅಕ್ಷರ ಮಾತ್ರ ವ್ಯತ್ಯಾಸ, ಹೆಚ್ಚು ವ್ಯತ್ಯಾಸ ಇಲ್ಲ ಅಂದರೆ, ನೆಲವೇ ನೆಲೆ, ನಾವು ನಿಂತಿರೋದೇ ಅಲ್ಲಿ, ನಮ್ಮನ್ನು ಹೊತ್ತಿರೋದೇ ಆ ಭೂಮಿ ತಾಯಿ. ಹಾಗಾಗಿ ಭೂಮಿ ನಮ್ಮ ದೇಹಕ್ಕೆ ಆಧಾರ ಮಾತ್ರವಲ್ಲ, ನಮ್ಮ ಜೀವನಕ್ಕೂ ಆಧಾರ. ನಾವು ಉಣ್ಣುವ ಅನ್ನ ಅಲ್ಲಿಂದಲೇ ಬರಬೇಕು, ಆಮೇಲೆ ಮತ್ತೆ ಅಲ್ಲ ಉಣ್ಣುವ ಅನ್ನ ಮೇಲಿಂದ ಬರಬೇಕು. ನಾವು ವಾಸ ಮಾಡುವ ಮನೆ ಅಲ್ಲೇ ಮೇಲಿಂದ ಬರಬೇಕು. ನಾವು ಮನೆಗೆ ಪಂಚಾಂಗ ಹಾಕ್ತೇವೆ, ಎಲ್ಲಿಂದ ಬರ್ತದೆ ಅದು? ಗೋಡೆ ಹಾಕ್ತೇವೆ, ಗೋಡೆ ಕೆಳಗೆ ಏನಿದೆ? ಹಾಗಾಗಿ ನಾವು ಉಣ್ಣುವ ಅನ್ನ, ನಾವು ವಾಸ ಮಾಡುವ ಮನೆಯನ್ನು ಬಿಟ್ಟು ಬದುಕುಂಟ, ಇಂಥದ್ದೇ ಗೋವಿನ ಮೇಲೆ ನಿಂತಿದೆ. ಹಾಗಾಗಿ ಆಧಾರ ಗೋವು. ನೀವೇನು ಮಾಡೋದಾದ್ರೂ ಕೂಡ ಭೂಮಿಯಲ್ಲಿ ಮಾಡಬೇಕು ಅಂತ. ಹಾಗೆ ಗೋವು ಆಧಾರಕ್ಕೆ ಸಂಸ್ಕಾರ.
ಗೋವು ಸಂಸ್ಕಾರ ಅಂದರೆ ಆಧಾರಭೂತವಾಗಿರ್ತಕ್ಕಂಥ ಮಣ್ಣಿಗೆ ಗೋವು ಸಂಸ್ಕಾರ ಕೊಡ್ತಕ್ಕಂಥದ್ದು. ಈಗ ಸಂಸ್ಕಾರ ಅಂದರೆ ಏನು? ಗುಣಾಧಾನಂ ದೋಷ ಆಪನಯನಂ. ಸಂಸ್ಕಾರ ಶಬ್ದಕ್ಕೆ ಅರ್ಥ ಇಷ್ಟು: ಇರುವ ದೋಷವನ್ನು ಇಲ್ಲ ಮಾಡಬೇಕು, ಇಲ್ಲದ ಗುಣವನ್ನು ಇರುವಂತೆ ಮಾಡಬೇಕು. ಇಲ್ಲದ ಗುಣವನ್ನು ಉಂಟು ಮಾಡುವಂಥದ್ದು, ಇರುವ ದೋಷವನ್ನು ಇಲ್ಲವಾಗಿಸುವಂಥದ್ದು. ಗೋಮಾತೆ ಈ ಕಾರ್ಯವನ್ನು ಮಾಡ್ತಾಳೆ. ಮಣ್ಣಿನಲ್ಲಿ ಗೋಮಯ ಬಿದ್ದಾಗ, ಗೋಮೂತ್ರ ಬಿದ್ದಾಗ ಮಣ್ಣಿನ ದೋಷಗಳು ನಿವಾರಣೆ ಆಗ್ತವೆ. ಇದರ ವಿವರಕ್ಕೆ ನಾವು ಹೋಗೋದಿಲ್ಲ, ಅದು ವೈಜ್ಞಾನಿಕರು ಮಾಡ್ತಾರೆ. ಇದೇ ವಿಚಾರ ಸಂಕಿರಣ ಅಥವಾ ಇಂಥ ವಿಚಾರ ಸಂಕಿರಣಗಳಿಂದ ವೈಜ್ಞಾನಿಕರ ಕಡೆಯಿಂದ ಗೋಮಯದಲ್ಲಿ ಏನೇನು ವೈಜ್ಞಾನಿಕವಾಗಿರ್ತಕ್ಕ ಸಂಗತಿಗಳು, ಗೋಮಯದ ಮೂಲಕ, ಗೋಮೂತ್ರದ ಮೂಲಕ ಏನೇನು ಆಗ್ತದೆ ಅನ್ನೋದನ್ನು ನೀವು ಗಮನಿಸ್ಕೋಬೋದು. ಅಲ್ಲಿ ನಾವು ಅಷ್ಟು ವಿವರಕ್ಕೆ ಹೋಗೋದಿಲ್ಲ. ಇಷ್ಟಂತೂ ಹೇಳ್ತೇವೆ, ಇದು ಧರ್ಮಸಿದ್ಧವೂ ಹೌದು, ವಿಜ್ಞಾನ ಸಿದ್ಧವೂ ಹೌದು. ಯಾವುದು ಅಂದರೆ ಗೋಮೂತ್ರ ಗೋಮಯಗಳು ಮಣ್ಣಿನಲ್ಲಿ ಬಿದ್ದಾಗ ಮಣ್ಣಿನ ಅದೆಷ್ಟೋ ದೋಷಗಳು ಪರಿಹಾರವಾಗ್ತವೆ. ಮಾತ್ರವಲ್ಲ, ಮಣ್ಣಿನಲ್ಲಿ ಅದೆಷ್ಟೋ ಗುಣಗಳು ಉಂಟಾಗ್ತವೆ. ಮಣ್ಣು ಫಲವತಿ ಆಗ್ತಾಳೆ. ಬಂಜೆಯಾದ ಭೂಮಿ ಫಲವತಿ ಆಗ್ತಾಳೆ. ನೋಡಿ, ತಾಯಿಯರ ತಾಯಿ ಮಹಾತಾಯಿ ಎಂಬುದಾಗಿ ನಾವು ಮಣ್ಣನ್ನು ಕರಿತೇವೆ, ಗೋವನ್ನು ಕರಿತೇವೆ. ಭೂಮಿಯಂಥ ಮಹಾತಾಯಿಯ ವಿಶ್ವಜನನಿಯ ಬಂಜೆತನವನ್ನು ಕಳೆಯುವ ಚೈತನ್ಯ, ಕಳೆಯುವ ಶಕ್ತಿ ಯಾರಿಗಾರು ಇರೋದಾದರೆ ಗೋಮಾತೆಗೆ. ಆಕೆ ತನ್ನ ತ್ಯಾಜ್ಯದಿಂದ ಭೂಮಿಯನ್ನು ಪೂಜ್ಯವನ್ನಾಗಿ ಮಾಡ್ತಾಳೆ, ಭೂಮಿಯನ್ನು ಸಮೃದ್ಧವಾಗಿ ಹಸಿರಾಗಿ ಮಾಡ್ತಾಳೆ. ಅಂದರೆ ಎಷ್ಟು ಅದ್ಭುತವಾಗಿದೆ ನೋಡಿ. ಹಾಗಾಗಿ ಆಧಾರ, ಸಂಸ್ಕಾರ ಇದೆರಡೂ ಇಲ್ಲದೆ ಜೀವನ ಇಲ್ಲ ಅಂತ. ಈಗ ನಮ್ಮ ತಾಯಿ ನಮಗೆ ಜನ್ಮ ಕೊಡ್ತಾಳೆ, ಆಮೇಲೆ ನಮಗೆ ಸಂಸ್ಕಾರಗಳನ್ನು ತಂದೆಯೋ ದೊಡ್ಡವರು ಹಿರಿಯವರು ಎಲ್ಲರೂ ಕೂಡ ಕೊಡ್ತಾರೆ ಅಂತ, ಸಂಸ್ಕಾರಗಳನ್ನು ಕೊಡ್ತಾರೆ ಅಂತ. ಹುಟ್ಟುವಾಗ ನಾವು ಹೇಗಿದ್ವು ಹಾಗೆ ಇದ್ರೆ ಚಂದವಾ? ಸಮಾಜದ ಮಧ್ಯೆ ಹುಟ್ಟುವಾಗ ಹೇಗಿದ್ವು ಹಾಗೆ ಇದ್ರೆ ಚಂದವಾ? ಚಂದ ಅಲ್ಲ ತಾನೇ ಅಂತ. ಹುಟ್ಟುವಾಗ ನಾವು ಬರೀ ಮೇಲಿದ್ದು, ಈಗ ಬಟ್ಟೆ ಹಾಕ್ಕೊಂಡಿದ್ದೇವೆ, ಕೂದಲು ಮುಖ ಎಲ್ಲ ವರ್ಣ ಮಾಡ್ಕೊಂಡಿದ್ದೇವೆ, ಉಗುರನ್ನು ಕತ್ತರಿಸ್ಕೊಳ್ತಾ ಇದ್ದೇವೆ, ಒಳ್ಳೆ ಭಾಷೆ ಮಾತಾಡ್ತೇವೆ. ಹುಟ್ಟುವಾಗ ಅಳ್ತಾ ಇದ್ವು. ಈ ಜೀವನಡಿ ಹತ್ತಿರ ಹೇಗಿರ್ತದೆ ಹೇಳಿ? ಸಂಸ್ಕಾರ ಅಂತ ಅದಕ್ಕೆ ಹೆಸರು. ಹುಟ್ಟುವಾಗ ನೀವು ಹೇಗಿದ್ರಿ ಅದು ಆಧಾರ, ಹುಟ್ಟಿದ ಮೇಲೆ ಏನೆಲ್ಲ ಆದರೆ ನೀವು ಅದು ಸಂಸ್ಕಾರ ಅಂತ. ಹಾಗಾಗಿ ಬರಿಯ ಭೂಮಿ ಹುಟ್ಟುವಾಗ ನಾವಿದ್ದಂತೆ ಅಂತ. ಯಾವಾಗ ನೀವು ಗೋಮೂತ್ರ ಗೋಮಯಗಳನ್ನು ಭೂಮಿಗೆ ಸಂಸರ್ಗ ಮಾಡಿಸಿದ ಕೂಡಲೇ ನಾವು ಹುಟ್ಟಿದ ಮೇಲೆ ಏನೆಲ್ಲ ಸಂಸ್ಕಾರ ಪಡ್ಕೊಂಡು ನಾವು ಏನಾಗಿದ್ದೇವೆ, ಹೇಗಿದ್ದೇವೆ, ಇದು ಅದು ಅಂತ. ಹಾಗಾಗಿ ಕಳಪೆಯಾಗಿಹ ನೆಲವ ನಗುವ ತೋಪನು ಮಾಳ್ಪೆ, ಕಳಪೆಯಾಗಿಹ ನೆಲವ ನಗುವ ತೋಪನು ಮಾಳ್ಪೆ, ನೀನಾರಿಗಾದೆಯೋ ಎಲೆ ಮಾನವ ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ ನೋಡಿ. ಅದು ಈ ಕುರಿತಾಗಿ ಈ ವಿಷಯದಲ್ಲಿ ಹೇಳಿರ್ತಕ್ಕಂಥದ್ದು ಅಂತ. ಪ್ರತ್ಯಬ್ಧಂ ಕರ್ಷಣೇನ ಕ್ಷೇತ್ರಸ್ಯ ಸಸ್ಯೋತ್ಪಾದನ ಶಕ್ತಿ ಗ್ರಸತ್ಯೇವ. ಪ್ರತಿ ವರ್ಷವೂ ಕೂಡ ಉಳುಮೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಕ್ಷೇತ್ರಸ್ಯ ಸಸ್ಯೋತ್ಪಾದನ ಶಕ್ತಿ ಗ್ರಸತ್ಯೇವ. ಮಣ್ಣಿಗೆ, ಆ ಗದ್ದೆಗೆ, ಕ್ಷೇತ್ರಕ್ಕೆ ಏನು ಸಸ್ಯೋತ್ಪಾದನೆ ಮಾಡುವ ಶಕ್ತಿ ಇದೆ, ಆ ಶಕ್ತಿಯು ಗ್ರಸತ್ಯೇವ, ಅದು ಕ್ಷೀಣವಾಗಿಯೇ ಆಗ್ತದೆ ಅಂತ. ಆ ಶಕ್ತಿ ಬೆಳಿಬೇಕು ಅಂದರೆ ಅತಏವ ಕೃಷಿವಲೈ ಕೃಷ್ಣಭೂಮೌ ತಚ್ಛಕ್ತಿ ಪರಿವೃದ್ಧ್ಯರ್ಥಂ ಪರಿಯುಚಿತ ಗೋಮಯ ಪಂಕಜ ಕರೀಶ ಭಸ್ಮಾದಿಕಂ ಪ್ರದಾತವ್ಯಂ. ಭೂಮಿಯಲ್ಲಿ ಕಳೆದು ಹೋಗುವ ಶಕ್ತಿಯನ್ನು ಮತ್ತೆ ಬೆಳೆಸುವ ಸಲುವಾಗಿ ಗೋಮಯವನ್ನು, ಪರಿಯುಷಿತ ಗೋಮಯವನ್ನು ಪ್ರಯೋಗ ಮಾಡಬೇಕು. ಹಾಗೆ ಮಾಡಿದಾಗ ಭೂಮಿ ತಾನು ಕಳ್ಕೊಂಡ ಶಕ್ತಿಯನ್ನು ಪಡ್ಕೊಳ್ತಾಳೆ. ನಾವೇನು ಪ್ರತಿ ವರ್ಷವೂ ಭೂಮಿಯ ಸಾರವನ್ನು ಹೀರ್ತೇವೆ. ಭೂಮಿಯೊಳಗಿನ ವಸುಂಧರೆ ಅವಳೊಳಗೆ ಸಂಪತ್ತು ಭೂಯಿಷ್ಠವಾಗಿ ತುಂಬಿದೆ. ಆ ಸಂಪತ್ತನ್ನು ನಾವು ಪ್ರತಿ ವರ್ಷ ನಾವು ದೋಚುತ್ತಾ ಇರ್ತೇವೆ, ಆದರೆ ಪಡ್ಕೊಳ್ತಾ ಇರ್ತೇವೆ, ಆಕೆಯ ಅನುಗ್ರಹದಿಂದಲೇ ಪಡ್ಕೊಳ್ತಾ ಇರ್ತೇವೆ. ಅದು ಮರಳಿ ಬರ್ತದೆ, ಪುನಃ ವೃದ್ಧಿ ಆಗ್ತದೆ. ಹಾಗಾಗಿ ನಾವು ಆರಂಭದಲ್ಲಿ ಆ ಒಂದು ಪದವನ್ನು ಹೇಳಿದ್ವು, ಹಾಲುಣಿಸಿದ ಅಮ್ಮನಿಗೆ ಹಾಲುಣಿಸಿದವಳು. ನಮ್ಮ ತಾಯಿ ನಮಗೆ ಹಾಲು ಉಣಿಸಿದಾಳೆ ನಮ್ಮ ಎಳವೆಯಲ್ಲಿ. ಆದರೆ ಗೋಮಾತೆ ಆ ತಾಯಿಗೂ ಹಾಲು ಕೊಟ್ಟವಳು, ನಮಗೆ ಹಾಲು ಕೊಟ್ಟ ತಾಯಿಗೆ ಹಾಲು ಕೊಟ್ಟವಳು ಗೋಮಾತೆ. ಹಾಗೆಯೇ ಅನ್ನ ನೀಡುವ ನೆಲಕ್ಕೆ ಅನ್ನವೇಯುವಳು ಗೋಮಾತೆ, ಅನ್ನ ಕೊಟ್ಟ ಭೂಮಿಗೆ ಅನ್ನ ಕೊಟ್ಟವಳು ಆಕೆ. ಹಾಗಾಗಿ ಅಂತಹ ಗೋಮಾತೆ ಮಣ್ಣಿನ ಸ್ವಾಸ್ಥ್ಯಕ್ಕೆ ಆಕೆ ಕಾರಣ. ತಾಯಿ ಹೇಗೆ ಮಗುವಿನ ಸ್ವಾಸ್ಥ್ಯಕ್ಕೆ ಕಾರಣವಾಗ್ತಾಳೆ. ತಾಯಿ ಹಾಲು ಸಿಕ್ಕಿದರೆ ಮಗು ಸ್ವಸ್ಥವಾಗಿರ್ತದೆ, ಆರೋಗ್ಯವಾಗಿರ್ತದೆ. ಹಾಲು ಸಿಗದೇ ಇದ್ದರೆ ಮಗುವಿನ ಆರೋಗ್ಯಕ್ಕೆ ಕೊರತೆ ಆಗ್ತದೆ. ಹಾಗೆ ಭೂಮಿ ಕೂಡ ಹಾಗೆ. ಭೂಮಿಯ ಗೋವನ್ನು ತಾಯಿಯಾಗಿ ಪರಿಗ್ರಹ ಮಾಡೋದ್ರಿಂದ ಆ ಗೋವೆಂಬ ತಾಯಿಯ ಕೆಲವು ಸಂಗತಿಗಳು, ಕೆಲವು ಅಂಶಗಳು ಭೂಮಿಗೆ ಬಿದ್ದಾಗ ಭೂಮಿ ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ, ಸ್ವಸ್ಥವಾಗಿರ್ಲಿಕ್ಕೆ ಸಾಧ್ಯ ಅಂತ ನೀವು ಗಮನಿಸ್ಬೋದು. ಯಾವಾಗ ನಮ್ಮ ಪುರಾಣಗಳಲ್ಲಿ ನೀವು ಗಮನಿಸ್ಬೋದು, ಯಾವಾಗ ಭೂಮಿಗೆ ಸಂಕಟ ಬಂದರೂ, ಕಷ್ಟ ಬಂದರೂ ಭೂಮಿ ಆಗಾಗ
ಗೋರೂಪವನ್ನು ತಾಳಿ ಭಗವಂತನ ಬಳಿ ಹೋಗಿತ್ತು. ಅಂದರೆ ತನ್ನ ಸಂಕಟ ಪರಿಹಾರಕ್ಕೆ ಇದುವೇ ಮಾಧ್ಯಮ, ಇದುವೇ ಸಾಧನ, ಗೋರೂಪವೇ ಸಾಧನ ಎಂಬುದಾಗಿ ಆಕೆಯ ಮನಸ್ಸಲ್ಲೂ ಇದೆ ಅಂತ, ಭೂಮಿ ತಾಯಿಯ ಮನಸ್ಸಲ್ಲೂ ಇದೆ ಅಂತ. ತುಂಬ ಸಂಗತಿಗಳು ಗಮನಿಸ್ಬೋದು. ಆ ರೀತಿ ಉದಾಹರಣೆಗಳನ್ನು ಗಮನಿಸ್ಬೋದು. ಈಗ ರಾಮ ಅವತಾರಕ್ಕೆ ಪೀಠಿಕೆಯಾಗಿ ನಾವು ಬೇರೆ ಬೇರೆ ಪುರಾಣಗಳಲ್ಲಿ ಕೇಳ್ತೇವೆ. ಗೋರೂಪವನ್ನು ತಾಳಿ ಹೋಗಿ ಭೂಮಿ ಭಗವಂತನಲ್ಲಿ ಹೋಗಿ ಭಗವಂತನ ಕಡೆಯಿಂದ ಆಶೀರ್ವಾದವನ್ನು ಬೇಡಿದಳು, ಪ್ರಾರ್ಥನೆಯನ್ನು ಮಾಡಿದಳು ಭಗವಂತನಲ್ಲಿ ಎಂಬುದಾಗಿ ಕೇಳ್ತೇವೆ ನಾವು. ಕೃಷ್ಣ ಅವತಾರದಲ್ಲಿ ಕೂಡ ಇದೇ ರೀತಿ ಕೇಳ್ತೇವೆ ಹಾಗೆ ಅಂತ. ಹಾಗೆ ಇನ್ನೊಂದು ಕಥೆ ಕೂಡ ನಮಗೆ ಸಂದರ್ಭದಲ್ಲಿ ನೆನಪಾಗ್ತದೆ. ಆ ಕಥೆ ಏನು ಅಂತಂದರೆ, ವೇನನೆಂಬ ದುಷ್ಟ ದೊರೆ, ವೇನನೆಂಬ ದುಷ್ಟ ದೊರೆ ಆಗಲಿಕ್ಕೆ ಅವನು ಧ್ರುವ ಮಹಾರಾಜನ ವಂಶದಲ್ಲಿ ಜನಿಸಿದನು. ಧ್ರುವ ಎಂಥ ಪುಣ್ಯಾತ್ಮ, ನಕ್ಷತ್ರವಾಗಿ ಗಗನದಲ್ಲಿ ಕಂಗೊಳಿಸ್ತಾ ಇದ್ದಾನೆ. ಅಂತಹ ಧ್ರುವನ ವಂಶದಲ್ಲಿ ಜನಿಸಿದವನು. ಮಾತ್ರವಲ್ಲ, ಅಂಗನೆಂಬ ಧರ್ಮಾತ್ಮನಾದ ಮಹಾರಾಜನ ಮಗನಾಗಿ ಹುಟ್ಟಿದವನು. ಆದರೆ ಪರಮ ಪಾತಕಿ ಆಗಿಬಿಟ್ಟ, ಪಾಪಿ ಆಗಿಬಿಟ್ಟ. ಅವನು ಋಷಿಗಳನ್ನು ಧಿಕ್ಕರಿಸ್ತಾನೆ. ನೀವು ನನ್ನನ್ನೇ ಪೂಜೆ ಮಾಡಬೇಕು, ನಾನೇ ದೇವರು ಎಂಬುದಾಗಿ ಋಷಿಗಳನ್ನು ಧಿಕ್ಕರಿಸ್ತಾನೆ, ಮೂದಲಿಸ್ತಾನೆ, ಪ್ರಜೆಗಳನ್ನು ದಬ್ಬಾಳಿಕೆಯಿಂದ ನೋಯಿಸ್ತಾನೆ. ಒಂದು ಹಂತದಲ್ಲಿ ಕರುಣಾಮಯರಾದ ಋಷಿಗಳಿಗೂ ಕೂಡ ಯಾವಾಗ ಕ್ರೋಧ ಬಂತೋ ಹುಂಕಾರ ಮಾತ್ರದಿಂದ ಸಂಹಾರ ಮಾಡ್ತಾರೆ ವೇನನನ್ನು ಋಷಿಗಳು. ಅಲ್ಲಿಗೆ ವೇನನ ಸಂಹಾರವಾಯಿತು. ಮುಂದೆ ಜಗತ್ತಿನ ಪಾಡೇನು, ಜಗತ್ತಿಗೆ ಯಾರು ಗತಿ? ಋಷಿಗಳೇ ಪರಿಹಾರವನ್ನು ಮಾಡ್ತಾರೆ. ಅದೇ ವೇನರಾಜನ ತೋಳುಗಳನ್ನು ಕಡೆದು ತನ್ಮೂಲಕವಾಗಿ ವ್ಯಕ್ತಿತ್ವವೊಂದನ್ನು ಅವರು ಪ್ರಕಟಪಡಿಸ್ತಾರೆ. ತೋಳುಗಳನ್ನು ಕಡೆದಾಗ ಹುಟ್ಟಿ ಬಂದ ಪೃಥು ರಾಜ ಪೃಥು. ಭಾಳ ವಿಶೇಷ ಇದೆ. ಪೃಥು ಅಂದ ತಕ್ಷಣ ಪೃಥ್ವಿ ನೆನಪಾಗ್ತದೆ ನಮಗೆ. ಪೃಥ್ವಿಗೆ ಆ ಹೆಸರು ಬರಲಿಕ್ಕೆ ಪೃಥು ಕಾರಣ. ಮಣ್ಣಿಗೂ ಅವನಿಗೂ ಭಾಳ ಸಂಬಂಧ. ಹೇಗಪ್ಪ ಅಂದರೆ, ಅವನು ದೊರೆಯಾಗಿದ್ದಾಗ ಈ ವೇನನ ದುರಾಡಳಿತದ ಪರಿಣಾಮವಾಗಿ ಭೂಮಿಯೆಲ್ಲ ಬರಡಾಗಿ ಹೋಗಿತ್ತು. ಯಾವತ್ತೂ ಹಾಗೆ, ಧರ್ಮ ಇಲ್ಲದೆ ಇದ್ದರೆ ಭೂಮಿ ಬರಡಾಗ್ತದೆ ಅಂತ, ಅಧರ್ಮ ಇದ್ದಾಗ ಭೂಮಿ ಬರಡಾಗ್ತದೆ ಅಂತ. ಭೂಮಿ ಬರಡಾಗ್ಬಿಟ್ಟಿತ್ತು. ಹಾಗಾಗಿ ಏನನ್ನೂ ಭೂಮಿ ಕೊಡ್ತಾ ಇರಲಿಲ್ಲ. ಬದಲಿಗೆ ಭೂಮಿಗೆ ಏನನ್ನು ಹಾಕಿದರೂ ಕೂಡ ಭೂಮಿ ನುಂಗುತ್ತಾ ಇತ್ತು. ಅದನ್ನು ಬೀಜವನ್ನು ಭೂಮಿಗೆ ಹಾಕಿದರೆ ಮಣ್ಣಿಗೆ ನುಂಗು ಬಿಡ್ತಾ ಇತ್ತು ಅಂತ. ಹಾಗಾಗಿ ಕೋಪ ಬಂತಂತೆ ಪೃಥ್ವಿಗೆ ಕೋಪ ಬಂದು ಧನುರ್ಬಾಣಗಳನ್ನು ಹಿಡಿದು ಕ್ರುದ್ಧನಾಗಿ ನಿಂತಾಗ ಭೂಮಿ ತಾಯಿ ಗೋರೂಪಧಾರಣೆಯಾಗಿ ಅವನ ಮುಂದೆ ಪ್ರಕಟವಾಗ್ತಾಳೆ. ಪರಿಹಾರವನ್ನು ಸೂಚಿಸ್ತಾಳೆ. ನಾನು ಬರಡಾಗಿದ್ದೇನೆ, ನಾನು ಸಮೃದ್ಧಳಾಗಬೇಕು ಮತ್ತೆ ಅಂತಂದರೆ ಒಂದು ಕೆಲಸ ಮಾಡು ನೀನು. ನಾನು ಗೋತ್ವವನ್ನು ತಾಳ್ತೇನೆ, ನಾನು ಗೋವಾಗಿಬಿಡ್ತೇನೆ ನಾನು. ನೀನು ನನ್ನನ್ನು ಕರೀಬೇಕು ಅಂತ. ಹಾಲು ಕರಿಬೇಕು, ಹಾಲು ಕರೆದ ಹಾಗೆ ಸಮೃದ್ಧಿಯನ್ನು ಕರಿಬೇಕು. ಒಂದು ಒಳ್ಳೆಯ ಕರುವನ್ನು ಹುಡುಕು, ಒಂದು ಒಳ್ಳೆಯ ಪಾತ್ರ ಹುಡುಕು, ಒಳ್ಳೆಯ ಹಾಲು ಕರಿಯೋನು ಬೇಕು. ತತ್ಪರಿಣಾಮವಾಗಿ ಸಮೃದ್ಧಿಯನ್ನು ನಾನು ಕೊಡ್ತೇನೆ ಎಂಬುದಾಗಿ ಆಕೆ ಆಶೀರ್ವಾದವನ್ನು ಮಾಡ್ತಾಳೆ. ಪರಿಣಾಮ ಏನಂದರೆ, ವೇನರಾಜನ ಮಗನಾಗಿರ್ತಕ್ಕಂಥ ರಾಜ ಪೃಥು ಆತ ಏನು ಮಾಡ್ತಾನೆ ಅಂದರೆ, ಭೂಮಿಯನ್ನು ಗೋವಾಗಿ ಕಲ್ಪಿಸಿ, ಸ್ವಯಂಭುವ ಮನುವನ್ನು ಕರುವಾಗಿ ಕಲ್ಪಿಸಿ, ತನ್ನ ಪಾತ್ರೆ ಹಿಡ್ಕೊಂಡು ಹಾಲನ್ನು ಕರೀತಾನೆ ಪೃಥು. ಅದು ಹಾಲಲ್ಲ, ನಿಜವಾಗಿ ಅವನು ಕರೆದದ್ದು ಹಾಲಲ್ಲ. ಕರೆದದ್ದೇನು ಅಂತಂದರೆ ಸಮೃದ್ಧಿ ಅಂತ. ಭೂಮಿ ಮತ್ತೆ ಸಮೃದ್ಧವಾಯಿತು. ವಸುಂಧರ ಅನ್ನೋ ಶಬ್ದಕ್ಕೆ ಅರ್ಥ ಬಂತು. ತನ್ನೊಳಗೆ ಒದಗಿಸಿಕೊಂಡ ಸಂಪತ್ತೆಲ್ಲವನ್ನು ಕೂಡ ಭೂಮಿ ಹೊರಗೆ ಹಾಕಿದಳು ಅಂತ. ಒಂದು ಸ್ವಾರಸ್ಯ ಅಂದರೆ, ಆ ಸಮಯದಲ್ಲಿ ಪೃಥ್ವಿಯು ಪೃಥುರಾಜನಿಗೆ ಒಂದು ಸೂಚನೆ ಕೊಡ್ತಾಳೆ. ನನ್ನಲ್ಲಿ ನೀರಿಂಗುವಂತೆ ಮಾಡಬೇಕು ನೀನು ಅಂತ. ನೀರು ಹರಿದು ಹೋಗಿಬಿಡ್ತದೆ, ಅದಕ್ಕೆ ಅವಕಾಶ ಕೊಡಬಾರದು. ನೀರಿಂಗುವಂತೆ ಮಾಡಬೇಕು, ಸಮತಲ ಮಾಡು ಒಂದಷ್ಟು ಪ್ರದೇಶವನ್ನು, ನೀರಿಂಗುವಂತೆ ಮಾಡು ಎಂಬುದಾಗಿ ಪೃಥ್ವಿಗೆ ಆವತ್ತಿನ ಕಾಲದಲ್ಲಿ ಪೃಥ್ವಿ ಹೇಳಿದಾಳೆ. ಇದು ಈ ನೀರಿಂಗಿಸುವ ಯೋಜನೆಗಳೆಲ್ಲ ಇದೆಯಲ್ಲ, ಈ ಅಭಿಯಾನ, ಇದೆಲ್ಲ ಇವತ್ತು ನಿನ್ನದಲ್ಲ, ಇದೇನು ಹೊಸದು ಅಂತ ಅನ್ಕೋಬಾರ್ದು. ಇದು ಪುರಾತನ ಪೃಥ್ವಿಯಿಂದಲೇ ಉಪದೇಶ. ಸಾಕ್ಷಾತ್ ಪೃಥ್ವಿ ತಾಯಿಯೇ ಉಪದೇಶ ಮಾಡಿರ್ತಕ್ಕಂಥದ್ದು. ನನ್ನಲ್ಲಿ ನೀರು ಉಳಿಯುವಂತೆ ಮಾಡಬೇಕು, ನೀರು ಇಂಗುವಂತೆ ಮಾಡಬೇಕು ನನ್ನಲ್ಲಿ ಅಂತ. ಹಾಗೆ ಪೃಥು ಮಾಡಿದಾಗ ಇಡೀ ಭೂಮಿ ಎಲ್ಲ ಸಮೃದ್ಧವಾಯಿತು ಅನ್ನೋದನ್ನು ನಾವು ಕೇಳ್ತೇವೆ. ಹಾಗಾಗಿ ಇದರಿಂದ ಗೊತ್ತಾಗೋದೇನು? ಅದ್ವೈತ, ದೇವರಿಬ್ಬರ ಅದ್ವೈತ, ಮಣ್ಣು ಮತ್ತು ಗೋವಿನ ಅದ್ವೈತ ಅಂತ. ಇದು ನಮಗೆ ಗೊತ್ತಾಗುವಂಥದ್ದು ಅಂತ. ಮಣ್ಣು ಮತ್ತು ಗೋವಿನ ಅದ್ವೈತ, ಈ ದೇವರು ಆ ದೇವರು, ಭೂಮಿ ದೇವರು ಮತ್ತು ಗೋದೇವಿ, ಇವರ ಅದ್ವೈತವನ್ನು ನಾವಿಲ್ಲಿ ಕಾಣ್ತೇವೆ. ಇದೇ ಬೇಕು. ಈ ಅದ್ವೈತವೇ ಜೀವತಾರಣಕ್ಕೆ ಸಾಧನ, ಜೀವಲೋಕದ ಕಲ್ಯಾಣಕ್ಕೆ ಸಾಧನ. ನಮ್ಮ ಪರಮ ಪಾತಕ ಯಾವುದು? ಆಧುನಿಕ ಮನುಷ್ಯ ಮಾಡಿದ ಪರಮ ಪಾಪ ಯಾವುದು ಅಂದರೆ, ಇಬ್ಬರು ತಾಯಿಯನ್ನು ಬೇರೆ ಮಾಡಿದ್ದು.
ಭೂಮಿಗೆ ಗೋವಿನ ಸಂಪರ್ಕ ಇಲ್ಲದೇ ಇರೋ ಹಾಗೆ ಮಾಡಿದ್ದು. ಇದೇ ಮಹಾಪಾಪ ನಾವು ಮಾಡಿರ್ತಕ್ಕಂಥದ್ದು. ಈ ಪರಿಹಾರ ಏನಂದರೆ ಮತ್ತೆ ತಾಯಂದಿರಿಬ್ಬರನ್ನು ಕೂಡ ನಾವು ಕೂಡಿಸ್ಬೇಕು. ಕೂಡಿಸಿದಾಗ ಮಣ್ಣು ಸ್ವಸ್ಥ, ಮಣ್ಣು ಸ್ವಸ್ಥ, ನಾವು ಸಮೃದ್ಧ ಅಂತ. ಮಣ್ಣಿಗೆ ಸ್ವಾಸ್ಥ್ಯ, ನಮಗೆ ಸಮೃದ್ಧಿ ಬರಬೇಕಾದ್ರೆ ಮತ್ತೆ ತಾಯಂದಿರಿಬ್ಬರು ಸೇರಬೇಕು. ಭೂಮಿ ತಾಯಿ ಅವಳಿಗೂ ತಾಯಿಯಂತೆ ವರ್ತಿಸ್ತಕ್ಕಂಥ, ಅವಳಿಗೂ ಖಾದ್ ಅಂತ ಕರೀತಾರೆ, ಈ ಗೊಬ್ಬರಕ್ಕೆ ಖಾದ್ ಅಂತ ಕರೀತಾರೆ. ಗೊಬ್ಬರ, ಗೋಬರ ಅಂತ ಹಿಂದಿಯಲ್ಲಿ ಗೋಬರ ಅಂತ ಹೇಳ್ತಾರೆ. ಗೋವರ, ಗೋವು ಕೊಟ್ಟ ವರ ಅದು. ಹಾಗಾಗಿ ಖಾದ್ ಅಂತ ಹೇಳ್ತಾರೆ, ಊಟ. ಅದನ್ನು ಭೂಮಿಗೆ ಕೊಟ್ಟು ಭೂಮಿಯನ್ನು ಉಳಿಸ್ತಕ್ಕಂಥವಳು, ಸಮೃದ್ಧಿ ಮಾಡ್ತಕ್ಕಂಥವಳು ಗೋಮಾತೆ. ಹಾಗಾಗಿ ಗೋಮೂತ್ರದ ಮೂಲಕ ಅದೇ ಹಾಲಿದ್ದಂತೆ ಭೂಮಿ ಮಟ್ಟಿಗೆ ಅಂತ. ಹಾಗೆ ತಾಯಿಗೂ, ಭೂಮಿ ತಾಯಿಗೂ ತಾಯಿಯಾಗಿ ನಮ್ಮನ್ನು ಅನುಗ್ರಹ ಮಾಡ್ತಕ್ಕಂಥ ಗೋಮಾತೆ. ಇವರಿಬ್ಬರ ಸಂಗಮ. ಇವತ್ತಿನ ಏನು ವಿಚಾರ ಸಂಕಿರಣದ ವಿಷಯ ವಸ್ತು ಏನಿದೆ, ಮಣ್ಣು ಮತ್ತು ಗೋವು ಮತ್ತು ಮಣ್ಣಿನ ಸ್ವಾಸ್ಥ್ಯ ಅಂತ. ಗೋವು ಮತ್ತು ದೇಶೀಯ ಗೋವು ಮತ್ತು ಮಣ್ಣಿನ ಸ್ವಾಸ್ಥ್ಯ. ದೇಶೀಯ ಗೋವು, ಮಣ್ಣು ಕೂಡ ಸಹಜ ಮಣ್ಣಾಗಿ ಉಳಿಬೇಕು, ಗೋವು ಕೂಡ ಸಹಜ ಗೋವಾಗಿ ಉಳಿಬೇಕು. ಮಣ್ಣು ವಿಕೃತವಾಗಬಾರ್ದು, ಗೋವು ಕೂಡ ಹಾಗೆ, ಗೋವನ್ನು ಕೂಡ ವಿಕಾರ ಮಾಡಬಾರ್ದು, ಸಂಕರಗೊಳಿಸಬಾರ್ದು. ಇವರಿಬ್ಬರ ಮಣ್ಣಿನ ಮತ್ತು ಗೋವಿನ ಸಂಗಮ ಅಂತ. ಇವತ್ತಿನ ವಿಷಯ ಏನಿದೆಯೋ ದೇಶೀಯ ಗೋವು ಹಾಗೂ ಮಣ್ಣಿನ ಸ್ವಾಸ್ಥ್ಯ ಅಂದರೆ ವಿಚಾರ ಸಂಕಿರಣದ ವಿಷಯವಾಗಿ ಎರಡನ್ನು ಒಂದುಗೂಡಿಸಿದೆ ಅಂತ. ದೇಶೀಯ ಗೋವು ಮತ್ತು ಮಣ್ಣನ್ನು ಒಂದುಗೂಡಿಸಿದೆ. ಇದೇ ಆಗಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರಗಳು, ಸಮಾಜ, ರೈತರುಗಳು, ನಾವೆಲ್ಲರೂ ಸೇರಿ ಮಾಡಬೇಕಾಗಿರೋದು ಆ ಕಡಿದ ಕೊಂಡಿಯನ್ನು ಮರಳಿ ಕೂಡಿಸುವಂಥದ್ದು, ಗೋವು ಮತ್ತು ಭೂಮಿಯನ್ನು ಮತ್ತೆ ಸೇರಿಸುವಂಥದ್ದು. ಮತ್ತೆ ಗೋವು, ಎತ್ತುಗಳು ನಮ್ಮ ಹೊಲದಲ್ಲಿ, ನಮ್ಮ ಗದ್ದೆಗಳಲ್ಲಿ ಸಂಚರಿಸಲಿಕ್ಕೆ ಆರಂಭ ಮಾಡಿದರೆ, ಗೋಮೂತ್ರ ಗೋಮಯಗಳು ಮತ್ತೆ ಮರಳಿ ಭೂಮಿಯನ್ನು ಸೇರಲಿಕ್ಕೆ ಆರಂಭ ಆದರೆ ಪ್ರಪಂಚವೇ ಬದಲಾಗ್ತದೆ, ಮಣ್ಣೇ ಬದಲಾಗ್ತಾಳೆ. ಕಳಪೆಯಾಗಿ ಹೊಲವ ನಗುವ ತೋಪನು ಮಾಡ್ಪೆ ಎನ್ನುವ ಆಕೆಯ ಪ್ರತಿಜ್ಞೆ ಇದೆಯಲ್ಲ, ಅದು ಸತ್ಯವಾಗ್ತದೆ. ಅದಕ್ಕಾಗಿ ಗೋವು ಮತ್ತು ಮಣ್ಣನ್ನು ಒಂದುಗೂಡಿಸುವಲ್ಲಿ ನಾವೆಲ್ಲರೂ ನಮ್ಮ ಕಿರುಕಾಣಿಕೆಗಳನ್ನು ಸಲ್ಲಿಸೋಣ ಎನ್ನುವ ಮಾತುಗಳನ್ನು ಹೇಳಿ, ಆ ಭೂಮಿ ಬೋಲ್ ಅತುಲ್ಯ ತೇಜ ಆ ಜೀವ ಎಲ್ಲಿದ್ದರು, ಅವರು ಇವತ್ತಿಲ್ಲ, ಅವರಿಗೆ ಆ ಜೀವಕ್ಕೆ ಶ್ರೇಯಸ್ಸಾಗಲಿ ಎಂಬುದಾಗಿ ಹಾರೈಸ್ತಾ, ಇವತ್ತಿನ ಗೌರವ ಉಪಸ್ಥಿತಿ ಡಾಕ್ಟರ್ ಎಸ್ ಎ ಪಾಟೀಲರು, ವಿಶ್ರಾಂತ ಕುಲಪತಿಗಳು, ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಹಾಗೆ ಡಾಕ್ಟರ್ ಎನ್ ಬಸವರಾಜ್, ನಿವೃತ್ತ ಸಂಶೋಧನಾ ನಿರ್ದೇಶಕರು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬಾಗಲಕೋಟೆ. ಈವರಿಗೂ ವಿಶೇಷವಾದ ಆಶೀರ್ವಾದಗಳನ್ನು ಹೇಳ್ತೇವೆ. ಹಾಗೂ ನಮ್ಮ ಸಂಶೋಧನಾ ಖಂಡ ಅದು ಒಂದಾದ ಮೇಲೆ ಇಂಥದ್ದೊಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಇರ್ತದೆ. ನಿರಂತರವಾಗಿ ಜ್ಞಾನಪ್ರಸಾದ ಕಾರ್ಯವನ್ನು ಆ ಒಂದು ಖಂಡ ಮಾಡ್ತಾ ಇದೆ. ಇದೊಂದು ಸರಣಿ, ಇದು ಈ ವಿಚಾರ ಸಂಕಿರಣಗಳ ಸರಣಿ, ಅದು ಮುಂದುವರಿತಾ ಇದೆ. ಈ ಸರಣಿಗೆ ಸಾವಿಲ್ಲದಿರಲಿ ಮತ್ತು ನಮ್ಮ ಅರಿವಿಗೂ ಕೂಡ ಸಾವಿಲ್ಲದಿರಲಿ ಎಂಬುದಾಗಿ ಹಾರೈಸಿ, ಮತ್ತೊಮ್ಮೆ ಈರುವರು ತಾಯಂದಿರನ್ನು ಕೂಡ, ಮಣ್ಣೆಂಬ ಮಾತೆ ಮತ್ತು ಗೋವೆಂಬ ಮಾತೆ, ಈರುವರ ಮಾತೆಯರನ್ನು ಕೂಡ ಹೃದಯಾಂತರಾಳದಿಂದ ನಮಿಸ್ತೇವೆ. ಮಣ್ಣು ಅಸಲಿ ಚಿನ್ನ, ಗೋವು ಪ್ರತ್ಯಕ್ಷ ದೇವರು. ಈ ಬುದ್ಧಿ ನಮಗೆಲ್ಲರಿಗೂ ಬರುವಂತೆ ಭಗವತ್ ಕೃಪೆಯಾಗಲಿ. ಹರೇ ರಾಮ. ಗೋಕರ್ಣ ಮಂಡಲ